ವಿಷಪ್ರಾಸನ ಮಾಡಿಸಿದರು. ಅವನಿಗೆ ಸಾವು ಬರಲಿದೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಘಟ್ಟ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿನಿಂದ ಮಹಾವೀರ. ಅತಿಥಿಯ ಮಕ್ಕಳ ಹಟ್ಟಹಾಸವನ್ನು, ಆದಿತ್ಯ ಮಕ್ಕಳ ಹಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅಟಳ ವಿಟಳ ಸುತಳ ತಳಾತಳ ರಥಾತಳ ಮಹಾತಳ ಪಾತಾಳ ಲೋಕವನ್ನೇ ಪಾದದಡಿಯಲ್ಲಿ ತುಳಿದ ಮಹಾಪರಾಕ್ರಮಶಾಲಿ. ತಲೆಯೆತ್ತರೆ ಬೆಚ್ಚುವುದು ಬಾ, ಅಡಿಚಿಟ್ಟರೆ ತಿರಿಯುವುದು ಭೂಮಿ, ಕೈ ಎತ್ತರೆ ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಗೆ ನನ್ನಾಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಚ್ಚಕ್ಕ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಮನೆಯನ್ನೇ ಬೆಳಗಬೇಕಾದ ನನ್ನ ವಂಶದ ಆಶಾ ಜ್ಯೋತಿ, ಆ ಮಗನಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವಿದೆ. ಛೀ, ಇದೊಂದು ಬಾಳೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತಿ ನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ಬಂದು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶಕ್ತಿವನ್ನಾಗಿ ಮಾಡುತ್ತದೆ. ಅದಾವ ಶಕ್ತಿ ನನ್ನನ್ನು ಎದುರಿಸಿ ನಿಲ್ಲುವ ಧೈರ್ಯ ಅವನನ್ನು ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವಂತೆ ತಡೆಯುತ್ತಿದೆ. ಅದಾವ ಶಕ್ತಿ ನನ್ನನ್ನು ಮುಖಭಂಗ ಮಾಡಿ ತಲೆದಕ್ಕಿಸುವಂತೆ ಮಾಡುತ್ತಿದೆ. ಅವನೇ ಆಗುತ್ತಾನೆ ನನ್ನ ಕುಲವೈರಿಯ ಹರಿಯೇನಕ್ಕೆಲ್ಲ ಕಾರಣ. ಓ ಹರಿ, ಮಾಯಾವಿ, ವಂಚಕ, ಮೋಸಗಾರ, ಏನೋ ತಿಳಿದ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಹಾರಿಸುತ್ತಿರುವೆಯ. ನೀನು ನಿಜವಾದ ದೈವವೇ ಆಗಿದೆ. ನಿನ್ನಲ್ಲಿ ದೈವ ಶಕ್ತಿ ಇದ್ದರೆ, ನೀನು ನನ್ನಂತೆಯೇ ಕನ್ನಡೆಯ ಕುಂಡಿಗೆ ಇದ್ದರೆ, ನೀನು ಪರಮ ಪುರುಷೋತ್ತಮನೇ ಆಗಲಿ. ಆ ನನ್ನದಿರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕಳೆಯನ್ನು ಕಿತ್ತು ನನ್ನ ಕೊನೆಗೆ ಮಾಲೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದರೆ ನಾನು ನನ್ನ ಕಚ್ಚುಬುವೆ ಅಲ್ಲ, ನಾನು ನನ್ನ ಕಚ್ಚುಬುವೆ ಅಲ್ಲ, ನಾನು ನನ್ನ ಕಚ್ಚುಬುವೆ ಅಲ್ಲ. ನೋಡಿ, 85 ವರ್ಷ ನನಗೆ ಕೈ ನಡಗುತ್ತೆ ಅಂದ್ರು, ಅವ್ರ ವಾಯ್ಸ್ ನಡಗಲಿಲ್ಲ. ಏನಾದ್ರೂ ಈ ತರ ಕಿರ್ಚ್ಕೊಂಡ್ರೆ ನಮ್ ಧ್ವನಿ ಪೆಟ್ಟಿಗೆ ಹೊಡೆದಾಗುತ್ತೆ ಅಷ್ಟೇ. ಜೋರಾಗಿ ಚಪ್ಪಾಳೆ ಹೊಡೆದ್ಬಿಡಿ. ನಾನು ಚಪ್ಪಾಳೆ ಕಡಿಮೆ ಇದೆ, ಊಟ ಮಾಡ್ತಾ ಇದ್ದಾರೆ.